ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಬುಕ್ ವ್ಯೂ ಈ ವಿಭಾಗದಲ್ಲಿ ಈ ದಿನ ತಮಗೆ ನೆಲದ ನೆರಳು ಅಕ್ಬರ್ ಸಿ ಕಾಲಿಮಿರ್ಚಿ ಅವರ ಕೃತಿಯನ್ನ ಪರಿಚಯವನ್ನ ಮಾಡಿಕೊಡೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ತಿಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ನೆಲದ ನೆರಳು ಅಕ್ಬರ್ ಸಿ ಕಾಲಿಮಿರ್ಚಿ ಅವರ ಪ್ರಮುಖ ಕೃತಿಗಳಲ್ಲಿ ಒಂದು. ಈ ಕೃತಿಯ ವಿಶೇಷತೆ ಏನಪ್ಪಾ ಅಂತೇಳಿದ್ರೆ, ನಮ್ಮ ನಾಡಿನ ಸಾಕಷ್ಟು ಜನ ಲೇಖಕರು ಬರಹಗಾರರು ಬರೆದಿರ್ತಕ್ಕಂಥ ಕೃತಿಗಳನ್ನ ಓದಿ ಅವಲೋಕನವನ್ನ ಮಾಡಿ ಒಂದು ಪುಸ್ತಕ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಕೃತಿ ನೆಲದ ನೆರಳು. ಈ ಕೃತಿಯ ಲೇಖಕರು ತಮಗೆ ಈಗಾಗಲೇ ಪರಿಚಯ ಇದ್ದಾರೆ. ನಮ್ಮ ನಾಡಿನ ಹೆಸರಾಂತ ಲೇಖಕರು ಅಕ್ಬರ್ ಸಿ ಕಾಲಿಮಿರ್ಚಿ ಅವರು ಸಾಕಷ್ಟು ಮಕ್ಕಳ ಕವಿತೆಗಳನ್ನ, ಮಕ್ಕಳ ಕಥೆಗಳನ್ನ ಹಾಗೂ ಪ್ರಬುದ್ಧ ಕಥೆಗಳನ್ನ ಸಾಹಿತ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಶ್ರೇಷ್ಠ ಸಾಹಿತಿಗಳ ಗುಂಪಿನಲ್ಲಿ ಇರ್ತಕ್ಕಂಥವರು ಅಕ್ಬರ್ ಸಿ ಕಾಲಿಮಿರ್ಚಿ ಅವರು. ಇವರು ಈ ಕೃತಿಯನ್ನ ಕನ್ನಡ ಮೈತ್ರಿ ಪ್ರಕಾಶನದ ಮೂಲಕ ಹೊರತಂದಿದ್ದಾರೆ. ಈ ಕೃತಿಗೆ ಡಾಕ್ಟರ್ ದಸ್ತಗಿರಿ ದಿನ್ನಿ ಸಹಾಯಕ ಪ್ರಾಧ್ಯಾಪಕರು ಬಳ್ಳಾರಿರವರು ಮುನ್ನುಡಿಯ ನುಡಿಗಳನ್ನ ಈ ಕೃತಿಯಲ್ಲಿ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಅಕ್ಬರ್ ಸಿ ಕಾಲಿಮಿರ್ಚಿ ಅವರ ಈ ಒಂದು ಕೃತಿಯನ್ನ ಅರ್ಪಣೆಯನ್ನ ಮಾಡಿರ್ತಕ್ಕಂಥವ್ರದ್ದು ವಿಶ್ವ ಮಟ್ಟದಲ್ಲಿ ಭಾರತದ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕೊಡುಗೆಯನ್ನು ತಂತ್ರಜ್ಞಾನ ಮುಖಾಂತರ ನೀಡಿ ಗೌರವ ಹೆಚ್ಚಿಸಿದ ಪ್ರತಿಭಾವಂತರು, ಲೇಖಕರು, ಪ್ರಭಾವ ಬೀರಿದ ಹೆಸರಾಂತ ತಂತ್ರಜ್ಞಾನ ವಿಜ್ಞಾನಿಗಳಾದ ಶ್ರೀ ಉದಯಶಂಕರ್ ಪುರಾಣಿಕ ಅವರ ಋಣ್ಮನದಕ್ಕೆ ಅರ್ಪಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಈ ಕೃತಿಯಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಕ್ಬರ್ ಸಿ ಅವರ ಈ ಒಂದು ಕೃತಿಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತೇಳಿದ್ರೆ, ಇಲ್ಲಿ ಒಟ್ಟಾರೆಯಾಗಿ 28 ಜನ ಲೇಖಕರ, ಸಾಹಿತಿಗಳ ವಿವಿಧ ಕೃತಿಗಳ ಅವಲೋಕನವನ್ನ ನಾವು ಈ ಕೃತಿಯಲ್ಲಿ ಕಾಣಬಹುದು. ಪ್ರತಿಯೊಂದು ಕೃತಿಯನ್ನು ಕೂಡ ಬಹಳ ತನ್ಮಯತೆಯಿಂದ ಓದಿ ಕೃತಿಯಲ್ಲಿ ಇರತಕ್ಕಂಥ ಪ್ರಮುಖ ಅಂಶಗಳನ್ನ ಟಿಪ್ಪಣಿಯನ್ನ ಮಾಡಿಕೊಂಡು ಪ್ರತಿಯೊಂದು ಕೃತಿಗೂ ಕೂಡ ತಮ್ಮದೇ ಆಗಿರತಕ್ಕಂಥ ರೀತಿಯಲ್ಲಿ ವಿಮರ್ಶಾ ಲೇಖನವನ್ನ ಬರೆದಿರ್ತಕ್ಕಂಥ ಒಂದು ವಿಶೇಷತೆಯನ್ನ ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಒಂದು ಕೃತಿಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರತಿಯೊಬ್ಬ ಲೇಖಕರ ಸಾಹಿತ್ಯ ಕೃತಿಗೆ ಒಂದು ವಿಮರ್ಶಾ ಲೇಖನವನ್ನ ಬರೀತಕ್ಕಂಥ ಸಂದರ್ಭದಲ್ಲಿ ಅಕ್ಬರ್ ಸಿ ಕಾಲಿಮಿರ್ಚಿ ಅವರು ಬಳಸಿರ್ತಕ್ಕಂಥದ್ದು ಒಂದು ತಲೆಬರಹ ಅಂತಕ್ಕಂಥದ್ದು. ಪ್ರತಿಯೊಂದು ಕೃತಿಯ ಅವಲೋಕನವೂ ಕೂಡ ವಿಶೇಷವಾಗಿರ್ತಕ್ಕಂಥ ತಲೆಬರಹವನ್ನ ನಾವು ಕಾಣಬಹುದು. ಹೇಗಿದೆ ತಲೆಬರಹ ಅಂತ ಹೇಳಿದ್ರೆ, ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇ ಕೃತಿ ಅಬ್ಬಾಸ್ ಮೇಲಿಮನಿ ಅವರ ಬನದ ಹುಣ್ಣಿಮೆ ಅಂತಕ್ಕಂಥ ಕೃತಿಗೆ ವಿಮರ್ಶಾ ಲೇಖನವನ್ನ ಬರೀತಾ ಹೋಗ್ತಾರೆ. ಮನುಷ್ಯನ ಅರಿವಿನ ಕಥೆಗಳು ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಡಾಕ್ಟರ್ HS ಅನುಪಮ ಅವರ ಮುಳ್ಳು ಮೇಲಿನ ಸೆರಗು ಅಂತಕ್ಕಂಥ ಕೃತಿಗೆ ಶೀರ್ಷಿಕೆಯನ್ನ ನೀಡಿರ್ತಕ್ಕಂಥದ್ದು ಹೆಂಗಳೆಯರ ದಾರುಣ ಬದುಕಿನ ಚಿತ್ರಣಗಳು ಅಂತಕ್ಕಂಥದ್ದು. ಅದೇ ರೀತಿ TS ಗೊರವರ ಅವರ ಕುದುರಿ ಮಾಸ್ತರ ಅಂತಕ್ಕಂಥ ಕೃತಿಗೆ ಕುದುರಿ ಮಾಸ್ತರನ ಜಾಡು ಹಿಡಿದು ಅಂತಕ್ಕಂಥ ಒಂದು ಶೀರ್ಷಿಕೆಯ ತಲೆಬರಹವನ್ನ ಕೊಟ್ಟು ಕೃತಿಯನ್ನ ರಚನೆಯನ್ನ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರತಿಯೊಂದು ಕೃತಿಯನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡಿ ಆ ಒಂದು ಕೃತಿಯ ಅವಲೋಕನಕ್ಕೆ ತಕ್ಕಂತ ತಲೆಬರಹವನ್ನ ನೀಡುವ ಮೂಲಕ ಒಂದು ವಿಶೇಷತೆಯನ್ನ ಕಂಡುಕೊಂಡಿರ್ತಕ್ಕಂಥ ಒಂದು ಕೃತಿ ನೆಲದ ನೆರಳು ಅಂತಕ್ಕಂಥದ್ದು. ಈ ಕೃತಿಯ ಮುನ್ನುಡಿಯಿಂದ ಕೆಲವು ನುಡಿಗಳನ್ನ ತಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಳೋದಿಕ್ಕೆ ನಾನು ಬಯಸ್ತೇನೆ. ಮುನ್ನುಡಿಯನ್ನ ಬರೆದಿರ್ತಕ್ಕಂಥ ಡಾಕ್ಟರ್ ದಸ್ತಗಿರಿ ಸಾಬ್ ಇವರ ಮುನ್ನುಡಿಯ ರೂಪಗಳು: ಅಕ್ಬರ್ ಕಾಲಿಮಿರ್ಚಿ ಎಂಬ ಕೊಪ್ಪಳದ ಗೆಳೆಯನ ಕತೆ, ಕವನ, ಜೀವನ ಚರಿತ್ರೆ, ಮಕ್ಕಳ ಸಾಹಿತ್ಯ ಸಂಪಾದನೆ ಮುಂತಾದ ಸೃಜನಶೀಲ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು. ಅವರ ಕೆಲವು ಮೌಲಿಕ ಪುಸ್ತಕಗಳು ಓದುಗರಲ್ಲಿ ಹೊಸ ಸಂವೇದನೆಯನ್ನು, ಸಮಾಜವನ್ನು ವಿಭಿನ್ನ ನೆಲೆಯಲ್ಲಿ ನೋಡುವ ಸೂಕ್ಷ್ಮ ಕನ್ನೋಟವನ್ನು ನೀಡಿವೆ. ಯಾರೂ ಗಮನಿಸದ, ನಿರ್ಲಕ್ಷ್ಯಕ್ಕೆ ಒಳಗಾದ, ನೋವು, ಮೂಕ ಸಂಕಟಗಳನ್ನು ಅನುಭವಿಸುತ್ತಿರುವ, ಹಸಿವಿನಿಂದ ನರಳುವ ಸಮಾಜದ ಕಟ್ಟಕಡೆಯ ಪಾತ್ರಗಳೇ ಅವರ ಸಾಹಿತ್ಯದಲ್ಲಿ ಜೀವಂತವಾಗಿ ಅಭಿವ್ಯಕ್ತಿಗೊಂಡಿವೆ. ಆಧುನಿಕ ಕಾಲ ಒಡ್ಡಿದ ಕೊಳ್ಳುಬಾಕ ಸಂಸ್ಕೃತಿ ಬಳಸಿ ಬಿಸಾಡಿದ ವಿಧಾನಗಳು, ಮೌಲ್ಯಗಳ ಕುಸಿತ, ಬದಲಾದ ಬದುಕಿನ ಶೈಲಿ, ಸುಡುವ ವರ್ತಮಾನಕ್ಕೆ ಸ್ಪಂದಿಸುವ
ಅವರ ಸೃಜನಶೀಲ ಮನಸ್ಸು ಜಗದ ಕೇಡಿಗೆ ಮದ್ದನ್ನು ಹುಡುಕುವುದರ ಕಡೆ ಶೋಧ ನಡೆಸಿದೆ. ಕೊಪ್ಪಳದ ಭಾಗ್ಯನಗರದಲ್ಲಿ ಒಂದು ಸಣ್ಣದಾದ ಔಷಧಿ ಅಂಗಡಿಯನ್ನು ಇಟ್ಟುಕೊಂಡು ಉದ್ಯೋಗಸ್ಥರಾಗಿರುವ ಅಕ್ಬರ್ ಕಾಲಿಮಿರ್ಚಿ ಬಡವರ ಪಾಲಿಗೆ ಅಕ್ಷರಶಃ ಭಾಗ್ಯವಂತರಾಗಿದ್ದಾರೆ. ನೇಕಾರಿಕೆ, ಕಸಬಾರಿಗೆ ತಯಾರಿಸುವ ಕಡು ಬಡವರು, ಅಲ್ಪಸಂಖ್ಯಾತರು, ಮಧ್ಯಮ ವರ್ಗದವರೇ ಹೆಚ್ಚು ವಾಸಿಸುವ ಈ ಪ್ರದೇಶದಲ್ಲಿ ಅವರ ಕೈಗೆ ನಿಲುಕುವ ಬೆಲೆಗೆ ಔಷಧಗಳನ್ನು ಮಾರುತ್ತಾ, ಉದ್ರಿ ಕೊಡುತ್ತಾ, ಕೊಟ್ಟರೆ ಪಡೆಯುತ್ತಾ, ಕೊಡದಿದ್ದರೆ ಮೊರಗದೆ ನಗೆ ತುಳುಕಿಸುವ ಅಕ್ಬರ್ ಕಾಲಿಮಿರ್ಚಿ ಜನಾನುರಾಗಿಯಾಗಿದ್ದಾರೆ. ಆರೋಗ್ಯವಂತ ಸಮಾಜದ ಬಗೆಗೆ ಸದಾ ಮಿಡಿಯುತ್ತಿರುವ ಈ ಗೆಳೆಯ ಸೌಹಾರ್ದತೆ, ಸಮಾನತೆ, ಬಹುತ್ವದ ಬಗೆಗಿನ ಕನಸುಗಳು ಹಣ್ಣಾಗಲು ಶ್ರಮಿಸಿದ್ದಾರೆ. ಮೊದಲ ಓದಿಗೆ ತೆರೆದುಕೊಳ್ಳುವವರಿಗೆ ತುಂಬಾ ನೆರವಾಗುವ ಈ ಲೇಖನಗಳು ಸರಳವಾಗಿ ಓದಿಸಿಕೊಂಡು ಹೋಗುವಂತಿವೆ. ಇಲ್ಲಿನ ಲೇಖನಗಳಲ್ಲಿ ವಿಮರ್ಶಾ ಪ್ರಜ್ಞೆಯೇ ಇಲ್ಲ ಎಂದು ಸಾರಾಸಗಟಾಗಿ ತಳ್ಳಿಹಾಕಲು ಸಾಧ್ಯವಿಲ್ಲ. ಕಾಲಿಮಿರ್ಚಿಯವರ ಕೆಲವು ಲೇಖನಗಳಲ್ಲಿ ವಿಮರ್ಶೆಯ ಮೊನಚಿದೆ, ಸೂಕ್ಷ್ಮ ಗ್ರಹಿಕೆಗಳಿವೆ, ಹೊಸ ಒಳಹುಗಳಿವೆ, ಸಂಗಾತನ ಸಲಹೆ ಇದೆ, ಹೇಳಬಹುದಾದ ವಿಚಾರಗಳನ್ನು ಕೆಲವು ಕಡೆ ನೇರವಾಗಿ ಹೇಳಿದ್ದಾರೆ. ಇಲ್ಲಿನ ಸರಳ ಭಾಷೆ, ನಿರೂಪಣಾ ವಿಧಾನ ಪುಸ್ತಕವನ್ನು ಅರ್ಥ ಮಾಡಿಕೊಂಡು ಎದೆಗಿಳಿಸಿಕೊಳ್ಳುವ ಸಹೃದಯಿ ಓದುಗರಿಗೆ ದಾಟಿಸುವ ಇಲ್ಲಿನ ಲೇಖನಗಳ ಒತ್ತಾಸೆ ಲೇಖಕರ ಆಶಯಕ್ಕೆ ಪೂರಕವಾಗುವಂತಿದೆ. ವಿಮರ್ಶಕ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಯಾರೊಂದಿಗೂ ರಾಜಿಯಾಗದೆ ನಿಷ್ಠಾವಂತಿಕೆಯನ್ನು ಮೆರೆಯಬೇಕು. ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಡಬೇಕು. ಲೇಖಕನನ್ನು ಬೆಳೆಸುವ ದೂರದೃಷ್ಟಿ ಇರಬೇಕು. ಈ ಎಲ್ಲಾ ವಿಚಾರಗಳು ಅಕ್ಬರ್ ಸಿ ಕಾಲಿಮಿರ್ಚಿಯವರಿಗೆ ಗೊತ್ತಿಲ್ಲಂತಲ್ಲ. ನಾಳಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಉತ್ತಮ ವಿಮರ್ಶಾ ಕೃತಿಗಳನ್ನು ನಿರೀಕ್ಷಿಸುತ್ತಾ ಅವರೊಳಗಿನ ವಿಮರ್ಶಕ ಸದಾ ಜಾಗರೂಕನಾಗಿರಲಿ ಎಂದು ಆಶಿಸುತ್ತೇನೆ. ಡಾ ದಸ್ತಗಿರಿ ಸಾಬ್ ದಿನ್ನಿ, ಸಹಾಯಕ ಪ್ರಾಧ್ಯಾಪಕರು, ಬಳ್ಳಾರಿ. ಸ್ನೇಹಿತರೆ, ಈ ರೀತಿ ಮುನ್ನುಡಿಯ ಕೆಲವು ಆಯ್ದ ಭಾಗಗಳನ್ನ ನಾನು ತಮ್ಮೊಟ್ಟಿಗೆ ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ಒಟ್ಟಾರೆಯಾಗಿ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೆಲದ ನೆರಳು ಅಂತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ವಿಮರ್ಶಾ ಲೇಖನಗಳನ್ನ ಒಳಗೊಂಡಂತ ಒಂದು ಉತ್ತಮ ಕೃತಿ ಅಂತಕ್ಕಂಥ ಮಾತುಗಳನ್ನ ತಮ್ಮೊಟ್ಟಿಗೆ ವ್ಯಕ್ತಪಡಿಸುತ್ತಾ, ನಾಡಿನ ಎಲ್ಲ ಸಹೃದಯರು ಈ ಕೃತಿಯನ್ನ ಕೊಂಡು ಓದುವ ಮೂಲಕ ಕನ್ನಡ ಸಾಹಿತ್ಯವನ್ನ ಪ್ರೋತ್ಸಾಹಿಸಿ ಮತ್ತು ಕನ್ನಡ ಸಾಹಿತ್ಯವನ್ನ ಬೆಳೆಸಿರ್ತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸುತ್ತಾ ಇಲ್ಲಿಗೆ ಪುಸ್ತಕ ಒಂದು ಪರಿಚಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುಸ್ತಕದೊಂದಿಗೆ ತಮ್ಮೊಟ್ಟಿಗೆ ಭೇಟಿಯನ್ನು ಆಗ್ತೀನಿ. ವಿಡಿಯೋವನ್ನ ವೀಕ್ಷಣೆಯನ್ನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.